ಕಟ್ಟಡವನ್ನು ಕಟ್ಟಿ ಆ ಕಟ್ಟಡವನ್ನು ಓಪನ್ ಮಾಡಿ. ಕೆಲವರು ಮದ್ರಾಸ ಅಂತ ಹೇಳಿದ್ರೆ ಏನು ಅಂದ್ಕೊಳ್ತಾರೆ. ಮದ್ರಾಸ ಅಂತ ಹೇಳಿದ್ರೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಬೇರೆಯವ್ರಿಗೆ ಏನು ಗೊತ್ತಿರುತ್ತೆ ನನಗೆ ಗೊತ್ತಿರೋ. ಒಂದು ಮದ್ರಾಸ ಅಂದರೆ ಒಂದು ಸಂಸ್ಕೃತಿಯನ್ನು ಕಳಿಸ್ಕೊಡುವಂಥದ್ದು, ಒಂದು ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನು ಕಳಿಸ್ಕೊಡುವಂಥದ್ದು, ಒಂದು ಮನುಷ್ಯ ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ಸಮಾಜಕ್ಕೆ ಏನು ಗೌರವ ಕೊಡಬೇಕು, ನಮಗೆ ನೀರು ಗಾಳಿ ಬಿಸಿಲು ಕತ್ತಲು ಬೆಳಕು ಕೊಟ್ಟಿರುವಂಥ ನಮ್ಮ ದೇಶಕ್ಕೆ ನಾವೇನು ಸೇವೆ ಮಾಡಬೇಕು, ಅದೇ ರೀತಿ ನಮ್ಮ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಬುದ್ಧಿವಂತರಾಗಬೇಕು. ಈ ದೇಶದಲ್ಲಿ ಎಲ್ಲ ಸೇವೆಗಳಲ್ಲೂ ನಾವು ಸೇವಾ ಮನೋಭಾವಗಳಾಗಿರ್ಬೇಕು. ಎಲ್ಲ ಸೇವೆಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್, IAS IPS, ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆರ್ಮಿ ನೇವಿ ಎಲ್ಲದರಲ್ಲೂ ನಾವು ಸೇವೆ ಮಾಡುವಂಥ ಮನೋಭಾವಗಳನ್ನು ನಾವು ಕಲ್ಪನೆಗಳನ್ನ ಮಾಡಿಕೊಂಡು ಅಲ್ಲಿಂದ ನಮ್ಮ ಹೆಜ್ಜೆ ಗುರುತನ್ನು ಇಟ್ಟು ಆ ಹೆಜ್ಜೆ ಗುರುತನ್ನು ನಾವು ಜಯಿಸೋವರೆಗೂ ಹೋಗುವಂಥ ಮಾರ್ಗದರ್ಶನಗಳು ಕೊಡೋದೇ ಮದ್ರಾಸ ಅಂತೇಳಿ. ಅಂತ ಒಂದು ಒಳ್ಳೆ ಕೆಲಸವನ್ನ ಇವತ್ತಿಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಈ ಮದ್ರಾಸದಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡವರು ಇರ್ತಾರೆ, ಬಡವರು ತಂದೆ ತಾಯಿ ಇಲ್ಲದೆ ಇರೋರು, ಇಲ್ಲ ನಿರ್ಗತಿಕರು, ಆ ಥರವ್ರು ಇರ್ತಾರೆ. ಜಾಸ್ತಿ ಅಂಥವ್ರಿಗೆ ಅವಕಾಶಗಳು ಇರೋದಿಲ್ಲ. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ನಾನು ಮದ್ರಾಸ ಮಾಡಿ ಇಷ್ಟೆಲ್ಲ ತಗೊಂಡೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾನಾಗ್ಬೋದು, ಆಸ್ MLA ಆಗಿ ನಾನಾಗ್ಬೋದು, ನಮ್ಮ ನಜೀರನ್ ಆಗ್ಬೋದು, ಅನಿಲನವ್ರು ಆಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಪ್ರೋತ್ಸಾಹಿಸಿ ಮುಂದೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. 100 ಜನ 100 ಮಾತಾಡ್ಬೋದು, 100 ಜನ 100 ಹೇಳ್ಬೋದು. ಹಂಗಂತ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡುವಂಥ ಕೆಲಸ ನಮ್ಮ ಸಿದ್ಧಾಂತ ಪದ್ಧತಿಗಳನ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ನಾನು ಕೋಲಾರಕ್ಕೆ ಎಲೆಕ್ಷನ್ ಬರಬೇಕಂದ್ರೆ ನಾನು ತುಂಬ ಜನ ಹೇಳಿದ್ರು, ನಿನ್ನನ್ನು ಟಾರ್ಗೆಟ್ ಮಾಡಿದರೆ ನೀನು ಕೋಲಾರ ಹೋದ ಸೋಲ್ಸ್ಬಿಡ್ತಾರೆ, ಹೋಗ್ಬೇಡ 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 ಅಂತ. ನಾನು ಹೋಗ್ತಾ ಇರೋದು ಸೋಲೋದಕ್ಕಪ್ಪ, ಗೆಲ್ಲಕ್ಕಲ್ಲ ಹೋಗ್ತಾ ಇರೋದು. ನಾನು ಸೋಲೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಂದೆ. ಯಾವತ್ತು ನಮ್ಮ ಗುರಿ ನಾವೇನು ಇಟ್ಕೊಳ್ಳಿವೋ ಆ ಗುರಿನ ಇನ್ನೊಬ್ರು ಯಾರೋ ಹಿಂದೆ ಏನೋ ಮಾತಾಡ್ತಾರೆ, ಆ ಗುರಿನ ನಾವು ಟಚ್ ಮಾಡೋಕ್ಕಾಗದೆ ಹಿಂದೆ ಬರಬಾರ್ದು, ಟಚ್ ಮಾಡ್ಬೇಕು ನಮ್ಮ ಗುರಿಯನ್ನ. ಅದೇ ರೀತಿ ಮದ್ರಾಸದಲ್ಲಿ ಇವತ್ತು ನಾವು ಏನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಅದೆಲ್ಲ ಸಿದ್ಧಾಂತ ಪದ್ಧತಿಗಳು, ಕುರಾನ್ ಬಗ್ಗೆ ತಿಳ್ಕೊಬೋದು, ನಮ್ಮ ದೇಶದ ಬಗ್ಗೆ ತಿಳ್ಕೊಬೋದು, ನಮ್ಮ ದೇಶದ ಹೇಳಿಕೆ ಬಗ್ಗೆ ತಿಳ್ಕೊಬೋದು, ಈ ದೇಶದಲ್ಲಿ ನಾವು ಹೆಂಗೆ ಬದುಕೋದು ಅಂತ, ಈ ದೇಶದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನ ಒಳ್ಳೆ ವಿದ್ಯಾವಂತರಾಗಬೇಕು. ಎಷ್ಟೋ ಜನ ಮದ್ರಾಸದಲ್ಲಿ ಹೋಗಿರೋ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾರು ಆಗದೆ ಇರೋರು ಯಾರು ಆಗಿದ್ದಾರೆ ಇಲ್ವಾ? ಎಲ್ಲರೂ ಆಗಿದ್ದಾರೆ. ಹಂಗಂತ ನಾವು ತಪ್ಪರ್ಥದಲ್ಲಿ ತಿಳ್ಕೊಳ್ಳೋದಕ್ಕೆ ಬಿಡಬಾರ್ದು. ತಪ್ಪರ್ಥ ತಿಳ್ಕೊಳ್ಳುವಂಥವ್ರು ಮುಠಾಳರು. ಅದರಿಂದ ಮದ್ರಾಸಲ್ಲಿ ಒಳ್ಳೆ ಸಪೋರ್ಟ್ ಮಾಡಬೇಕು. ಇಂಥ ಮದ್ರಾಸುಗಳು ಇಂಥ ಬಡಬಗ್ಗ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಬರುವುದಕ್ಕೆ ಪ್ರೋತ್ಸಾಹಿಸಬೇಕು. ನಾವೆಲ್ಲರೂ ಅದ್ರ ಜೊತೆಗೆ ಇರಬೇಕು ಅಂತ ಹೇಳ್ತಾ, ಇವತ್ತು ಯಾಕೆ ನಮಗೆ ತುಂಬ ಮದುವೆ ಇನ್ನ ತೇರು ಎಲ್ಲ ಕಾರ್ಯಕ್ರಮಗಳು ಇದ್ದಾವೆ, ಅದರಿಂದ ಹೋಗ್ಬೇಕಾಗಿದೆ. ಅದರಿಂದ ಖಂಡಿತವಾಗ್ಲೂ ಸರ್ ನಾವೆಲ್ಲರೂ, ನಾನು ಹಾಕ್ಬೋದು, ನಮ್ಮ ಅನಿಲನವ್ರು ಹಾಕ್ಬೋದು, ನಮ್ಮ ನಜೀರನ್ ಹಾಕ್ಬೋದು, ನಮ್ಮ ಈ ಭಾಗದ ಕೌನ್ಸಿಲರ್ಸ್ ಹಾಕ್ಬೋದು, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ, ನಿಮಗೆ ಪ್ರೋತ್ಸಾಹಿಸ್ತೀವಿ. ನೀವು ಇಂಥ ಕೆಲಸ ಇನ್ನೂ ಚೆನ್ನಾಗಿ ಮಾಡಿ, ನೀವು ಕನ್ಸ್ಟ್ರಕ್ಷನ್ ಹಾಕ್ಬೋದು, ಎಲ್ಲದು ಹಾಕ್ಬೋದು. ಈ ಏರಿಯಾಗೆ ಅಂತ ನೀವು ಹಾಸ್ಪಿಟಲ್ ಜಾಗ ಕೊಟ್ಟಿದ್ದೀವಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆ ಕೋರ್ಟಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಆಮೇಲೆ ನಮ್ಮ ಬಡವರಿಗೆ ಮನೆಗಳು ಕೊಡೋದಕ್ಕೆ ಅದಕ್ಕೊಂದು ಇದು ಮಾಡಿದ್ದೀವಿ. ಸ್ಕೂಲ್ಗೆ ಜಾಗ ಹೇಳಿದ್ದಾರೆ ಸಾಹೇಬರು, ಸ್ಕೂಲ್ ಕಾಲೇಜ್ ಇದ್ರದ್ದು ಜಾಗ ಕೊಡಬೇಕು ಅಂತ ಅದಕ್ಕೆ ಹೇಳಿದ್ದಾರೆ. ಸ್ಕೂಲ್ಗೆ ಜಾಗ ಹೇಳಿದ್ದಾರೆ, ಅದು ಸ್ಕೂಲ್ಗೂ ಜಾಗನ ಮಾಡಿಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಆ ಜಾಗನ ಮಾಡ್ಕೊಡ್ತೀವಿ. ಆಲ್ರೆಡಿ ಅದನ್ನ ಪ್ರೋಸೆಸ್ ನಡೀತಾ ಇದೆ. ಖಂಡಿತವಾಗ್ಲೂ ಎಲ್ಲೇ ಆದ್ರೂ ನಾವು ಮೊದಲನೇದಾಗಿ ನೀವೆಲ್ಲರೂ ತಿಳ್ಕೊಬೇಕಾದ್ರೆ ಒಂದೇ, ಮನೆಯಲ್ಲಿ ಇರುವಂಥ ಮಕ್ಕಳನ್ನ ಯಾರು ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ. ಫಸ್ಟ್ ತಗೊಂಡಾಗ ಅವ್ರನ್ನ ಶಾಲೆಯಲ್ಲಿ ಇರ್ಬೇಕು, ಅವರು ವಿದ್ಯಾವಂತರಾದ್ರೆ ನಾವು ಸತ್ತೋದ್ರು ಈ ದಾಖಲೆ ಸಾಯೋದಿಲ್ಲ. ಎಷ್ಟು ವರ್ಷ ಇರಬೇಕು ಈ ದಾಖಲೆ ಇರುತ್ತೆ, ಓದಿರುವಂಥ ದಾಖಲೆ. ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕು, ಎಲ್ಲ ಮಕ್ಕಳು ಶಾಲೆಯನ್ನ. ಆದ್ರೆ ಸಿದ್ಧಾಂತ ಪದ್ಧತಿಗಳು ಬೇರೆ ಇರ್ಬೋದು, ನೀನೆಲ್ಲವನ್ನು ಕಲಿ, ಆದರೆ ಶಾಲೆಗೆ ಹೋಗೋದು ಮಾತ್ರ ಮರಿಬಾರ್ದು. ಶಾಲೆಯಲ್ಲಿ ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಎಲ್ಲವನ್ನು ಕಲಿಬೇಕು, ಮದ್ರಾಸದಲ್ಲಿ ಕೊಡುವಂಥ ವಿದ್ಯಾಭ್ಯಾಸವನ್ನು ಕಲಿಬೇಕು. ಮುಂದಕ್ಕೆ ಅವ್ರು ಹೋಗ್ಬೇಕಂದ್ರೆ ಇದೆಲ್ಲ ಜೊತೆಗೆ ಇರಬೇಕಾಗ್ತದೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಅಜದ್ದು ಮುತ್ವಲ್ಲಿಸು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು, ಪ್ರೊಫೆಸರ್ ಇದ್ದಾರೆ, ಅವ್ರಿಗಾಗ್ಬೋದು, ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.